I demand the resignation of the education minister in the nation. ರಾಜ್ಯ ಸರ್ಕಾರ ಇವತ್ತು ಸರ್ವಾನುಮತದ ತೀರ್ಮಾನ ತೆಗೆದುಕೊಂಡು ನೀಟ್ ಪರೀಕ್ಷೆಯಿಂದ ಹೊರಗೆ ಬರಲು ಕರ್ನಾಟಕ ರಾಜ್ಯ ತೀರ್ಮಾನ ಮಾಡಿದೆ. PUCಯಲ್ಲಿ ಫೇಲು, ನೀಟಲ್ಲಿ ಟಾಪರ್. ಇನ್ಜಸ್ಟಿಸ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್ ಇನ್ ದಿ ಥ್ರೂಔಟ್ ದಿ ನೇಷನ್. ಅವರಿಗೆ ಮತ್ತೆ ಓದಲಿಕ್ಕೆ ಎಕ್ಸಾಮಿನೇಷನ್ಗೆ ರಜೆ ಕೊಡುವವರು ಯಾರು? ಅವರು ಸಿದ್ಧತೆ ಯಾವ ರೀತಿ ಮಾಡಬೇಕು? ಯಾರು ಶ್ರೀಮಂತರು ಟ್ಯುಟೋರಿಯಲ್ ನಡೆಸ್ತಾರೆ ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಈ ಒಂದು ಪೇಪರ್ ಲೀಕೇಜನ್ನು ಮಾಡಿ 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಏಟನ್ನು ಕೊಟ್ಟಿದ್ದಾರೆ. ನೀಟ್ ಎಕ್ಸಾಮಿನೇಷನ್ನು ಈ ದೇಶದ ಮಕ್ಕಳಿಗೆ ಒಂದು ಮಾರಕವಾಗಿದೆ. ಯಾವುದೇ ಕಾರಣಕ್ಕೂ ನೀಟ್ ಎಕ್ಸಾಮಿನೇಷನಿಂದ ಏನು ಪ್ರತಿಭೆಗಳು ಬರಬೇಕು, ಯಾರು ಓದ್ತಾರೆ ನಿಜವಾಗಿ ತಮ್ಮ ಶ್ರಮಪಟ್ಟು ಸೀಟ್ ತಗೊಳ್ಬೇಕು ಅಂತ ಬಯಸ್ತಾರೆ, ಅವರಿಗೆ ಅದರಲ್ಲಿ ಅವಕಾಶ ಇಲ್ಲ ಅಂತ ಹೇಳೋದನ್ನು ನಾನು ಪ್ರತಿಪಾದನೆ ಮಾಡಿದ್ದೆ. ರಾಜ್ಯ ಸರ್ಕಾರ ನೀಟ್ ಪರೀಕ್ಷೆಯಿಂದ ತಮಿಳುನಾಡು ಮತ್ತು ಕೇರಳದ ಮಾದರಿಯಲ್ಲಿ ನಾವು ಕೂಡ ಹೊರಗೆ ಬರಬೇಕು ಅಂತ ಹೇಳಿದೆ. 2017ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನೀಟ್ ಎಕ್ಸಾಮಿನೇಷನ್ಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ಕರೆಂಟ್ ಸಬ್ಜೆಕ್ಟ್ ಇರುವಂಥ ಎಜುಕೇಷನ್ನಲ್ಲಿ ಕೇಂದ್ರ ಸರ್ಕಾರದ ಒಂದು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ನಾವು ಒಪ್ಪಿಕೊಂಡಾಗ ನಮ್ಮ ಉದ್ದೇಶ ಇದ್ದದ್ದು ನಮ್ಮ ರಾಜ್ಯದ ಮಕ್ಕಳಿಗೆ ಹೆಚ್ಚು ಪ್ರಾಧಾನ್ಯತೆ ಸಿಗಬೇಕು, ಅದರಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ನೀಟಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಓದುವವರಿಗೆ ಅವಕಾಶ ಆಗಬೇಕು. ಆದರೆ ಇವತ್ತು ಆಗ್ತಾ ಇಲ್ಲ. ಎಲ್ಲಿವರೆಗೆ ಅಂದರೆ PUCಯಲ್ಲಿ ಫೇಲು, ನೀಟಲ್ಲಿ ಟಾಪರ್. ಮತ್ತು ಮೊನ್ನೆ ನೀಟಿದ್ದು ಇನ್ವೆಸ್ಟಿಗೇಷನ್ ಆದ ಮೇಲೆ 67 ಜನ ಟಾಪರ್ ಇದ್ದದ್ದು ಸಂಖ್ಯೆ 17ಕ್ಕೆ ಬಂದಿದೆ. ಇವತ್ತಿನ ಪತ್ರಿಕೆಯಲ್ಲಿದೆ. 67 ಇದ್ದದ್ದು 17ಗೆ ಬಂದಿದೆ ಟಾಪರ್. ದಟ್ ಮೀನ್ಸ್ ಇನ್ಜಸ್ಟಿಸ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್ ಇನ್ ದಿ ಥ್ರೂಔಟ್ ದಿ ನೇಷನ್. ಮತ್ತು ಪ್ರಶ್ನೆ ಪತ್ರಿಕೆಗಳು ಮಾರಾಟ ಮಾಡಿದ್ದಾರೆ. ಮತ್ತು ರಾಜ್ಯದಲ್ಲಿ ನಮ್ಮಲ್ಲಿ PUC ಓದುವುದಾ, ನೀಟಿಗೆ ಓದುವುದಾ? PUC ಪರೀಕ್ಷೆಯಲ್ಲಿ ಮಾರ್ಕುಗಳು ಗಣನೆಗೆ ತಗೊಳ್ಳಲ್ಲ. PUCಯ ಮಾರ್ಕು ನೀವು 98% ಬಂದರೂ ನೀಟಿಗೆ ಅದು ಸಂಬಂಧ ಇಲ್ಲ. ನೀಟ್ ಬೇರೆಯೇ. ರಾಜ್ಯದಲ್ಲಿ PUCಗೆ ಮಾತ್ರ ನಾವು ಪಠ್ಯಕ್ರಮ ಇದೆ, ಕಲೀಲಿಕ್ಕಿದೆ. ನೀಟಿಗೆ ಯಾರು ಅಂತ ನಾನು ವಾದ ಮಾಡಿದ್ದೆ. Day 1 ಅಧಿವೇಶನ ಪ್ರಾರಂಭ ಆಗುವಾಗ ಫಸ್ಟ್ ಕ್ವಶನ್ ವಾಸ್ ಮೈನ್ ಅಬೌಟ್ ದ ನೀಟ್. ಚರ್ಚೆ ಆಗಿ ರಾಜ್ಯ ಸರ್ಕಾರ ಇವತ್ತು ಸರ್ವಾನುಮತದ ತೀರ್ಮಾನ ತೆಗೆದುಕೊಂಡು ನೀಟ್ ಪರೀಕ್ಷೆಯಿಂದ ಹೊರಗೆ ಬರಲು ಕರ್ನಾಟಕ ರಾಜ್ಯ ತೀರ್ಮಾನ ಮಾಡಿದೆ. ಇದು ನಾನು ಶಾಸಕನಾದ ಮೇಲೆ ನನಗೆ ಸಿಕ್ಕಿದ ಮೊದಲ ಜಯ ಅಂತ ನಾನು ಪರಿಗಣಿಸ್ತೇನೆ. ಇದು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಈ ಬಗ್ಗೆ ಹೋರಾಟ ಮಾಡಿ ಸರ್ಕಾರದಕ್ಕೆ ಕನ್ವಿನ್ಸ್ ಮಾಡಿ ನೀಟಿಂದ ಕರ್ನಾಟಕ ರಾಜ್ಯ ಸರ್ಕಾರ ಹೊರಗೆ ಬರಬೇಕು. ಅದೇ ರೀತಿಯಲ್ಲಿ ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೆ ಸರ್ಕಾರಕ್ಕೆ. PG ನೀಟ್ ಎಕ್ಸಾಮಿನೇಷನ್ಗೆ 30 ಡೇಸ್ ಯಾರು 2200 ಡಾಕ್ಟರ್ಗಳು ಯಾರು ವಿಲೇಜ್ಗಳಲ್ಲಿ ಸರ್ವಿಸ್ ಮಾಡ್ತಾರೆ, ರಾಜ್ಯ ಸರ್ಕಾರದಿಂದ ಅಪಾಯಿಂಟ್ ಆದವರು ಮತ್ತು ನೀಟ್ ಎಕ್ಸಾಮಿನೇಷನ್ಗೆ ಅರ್ಜಿ ಹಾಕಿದವರು, ಅವರಿಗೆ 30 ದಿನಗಳ ಕಾಲ ರಜೆ ಇರ್ತದೆ ವರ್ಷಕ್ಕೆ. ಅವರು ಆ ರಜೆ ತಗೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿತ್ತು. ಜುಲೈ 15ಕ್ಕೆ 11ಕ್ಕೆ ಎಕ್ಸಾಮಿನೇಷನ್ ನಡೀಬೇಕಾಗಿತ್ತು. ಎಕ್ಸಾಮಿನ ಮೊದಲನೇ ದಿವಸನೇ ಆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ರು ಬಿಕಾಸ್ ಆಫ್ ದಿ ಪೇಪರ್ ಲೀಕೇಜ್ ಇನ್ ದಿ ನೇಷನ್, ಇಡೀ ದೇಶದಲ್ಲಿ. ಈಗ ಅವರಿಗೆ ರಜೆ ಇಲ್ಲ ಓದಲಿಕ್ಕೆ. ರಜೆ ಮಾಡಿದರೆ ಅವರಿಗೆ 10 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು. ಅವರಿಗೆ ಮತ್ತೆ ಮುಂದೆ ಸೀಟ್ ಸಿಗುವಾಗ ತೊಂದರೆ ಆಗುತ್ತೆ. ಒಮ್ಮೆ ನೀವು ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದ್ರಿ, ರಜೆ ಹಾಕಿ ನಾನು ಓದಿ ಆದಮೇಲೆ ಎಕ್ಸಾಮಿನೇಷನ್ನು ನೀವು 1.5-2 ತಿಂಗಳ ಕಾಲ ಮುಂದೂಡಿದರೆ ಅವರಿಗೆ ರಜೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಕೇಂದ್ರ ಸರ್ಕಾರ ಅದರ ಬಗ್ಗೆ ಮಾತಾಡಬೇಕು. ಈಗ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ನಾನು ಒತ್ತಾಯ ಮಾಡ್ತೇನೆ ರಾಜ್ಯದ MP ಗಳ ಹತ್ರ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಪೋಸ್ಟ್ಪೋನ್ಮೆಂಟ್ ಆಫ್ PG ಎಕ್ಸಾಮಿನೇಷನ್ ಇನ್ ದಿ ನೇಷನ್, ಇಡೀ ದೇಶದಲ್ಲಿ. ಅವರಿಗೆ ಮತ್ತೆ ಓದಲಿಕ್ಕೆ ಎಕ್ಸಾಮಿನೇಷನ್ಗೆ ರಜೆ ಕೊಡುವವರು ಯಾರು? ಅವರು ಸಿದ್ಧತೆ ಯಾವ ರೀತಿ ಮಾಡಬೇಕು?
ಈ ಎಂ ಪಿಗಳು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಒಳಗೆ ಹೊರಗೆ ಬಂದು ಪ್ರತಿಭಟನೆ ಮಾಡ್ತಾರಲ್ಲ, ಅವರು ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಬೇಕು. 24 ಲಕ್ಷ ವಿದ್ಯಾರ್ಥಿಗಳು ದೇಶದಲ್ಲಿ ಇವತ್ತು ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಅವರ ಭವಿಷ್ಯ ಏನು, ಅದರ ಬಗ್ಗೆ ಪ್ರತಿಭಟನೆ ಮಾಡಿ ಅಂತ ನಾನು ರಾಜ್ಯದ ಎಂ ಪಿಗಳಿಗೆ ಕರೆ ಕೊಡ್ತಾ ಇದ್ದೀನಿ. ಅದರ ಬಗ್ಗೆ ಮಾತಾಡಿ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾತಾಡಿ, ಪಿ ಜಿ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಮಾತಾಡಿ. ನೀವು ಅದನ್ನು ಮಾತಾಡದೆ ಯಾವುದೋ ರಾಜಕೀಯಕ್ಕಾಗಿ ಮಾಡಲಿಕ್ಕೋಸ್ಕರನೇ ಮಾತಾಡುವಂಥದ್ದನ್ನು ನಾವು ವಿರೋಧ ಮಾಡಬೇಕಾಗ್ತದೆ. ಇವತ್ತು ಕೇಂದ್ರದಲ್ಲಿ ನೀಟ್ ಎಕ್ಸಾಮಿನಲ್ಲಿ ಲೀಕೇಜ್ ಆಯಿತು, ಪೇಪರ್ ಇನ್ವೆಸ್ಟಿಗೇಷನ್ ಆಯಿತು. ಹೂ ಇಸ್ ರೆಸ್ಪಾನ್ಸಿಬಲ್? ವೆದರ್ ಎನಿಬಡಿ ಹಸ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ? ಇಷ್ಟು ದೊಡ್ಡ ಸ್ಕ್ಯಾಮ್ ಆಯಿತು. 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಏಟು ಬಂತು. ಅವರಿವತ್ತು ಮುಗಿದಿಲ್ಲ, ಹೋಯ್ತು, ಅವರ ಭವಿಷ್ಯನೇ ಹೋಯ್ತು. ಅವರಿಗೆ ಇನ್ನೂ ನ್ಯಾಯ ಸಿಗೋದಿಲ್ಲ. ಟಾಪರ್ಸ್ಗಳ ಸಂಖ್ಯೆ ಕಡಿಮೆ ಆಯಿತು, ಭ್ರಷ್ಟಾಚಾರದಲ್ಲಿ ಮುಳುಗಿದಾಯಿತು, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಯಿತು. PUC ಫೇಲ್ ಆದವರು ಟಾಪರ್ ಬಂದರು ನೀಟಲ್ಲಿ. ಅಲ್ಲ, ಸ್ಯಾಂಟಿಟಿ ಎಲ್ಲಿ ಉಳಿದಿದೆ ಅದರ ಬಗ್ಗೆ? ನೀಟ್ ಬಗ್ಗೆ ಇವತ್ತು ಯಾರಿಗಾದರೂ ನೀಟನ್ನು ನಂಬಿ ಸೀಟ್ ತಗೊಂಡ್ರೆ ದುಡ್ಡು ಕೊಟ್ಟು ಸೀಟ್ ತಗೊಂಡ್ಯಾ ಅಂತ ಕೇಳುವ ಮಟ್ಟಕ್ಕೆ ಬಂದಿದೆ. ನಿನಗೆ ಪೇಪರ್ ಸಿಕ್ಕಿದೆಯಾ ಲೀಕೇಜ್ ಅಂತ ಕೇಳೋ ಮಟ್ಟಕ್ಕೆ ಬಂದಿದೆ. ಗೌರವನೇ ಕಮ್ಮಿ ಆಯಿತು. ಆರ್ ಯು ನಾಟ್ ಏಬಲ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ? ತಗೊಳ್ಬೇಕಾ ಬೇಡ ಕೇಂದ್ರ? ಯಾಕೆ ತಗೊಳ್ಳಿಲ್ಲ? ಐ ಡಿಮಾಂಡ್ ದಿ ರೆಸಿಗ್ನೇಷನ್ ಆಫ್ ದಿ ಎಜುಕೇಶನ್ ಮಿನಿಸ್ಟರ್ ಇನ್ ದ ನೇಷನ್, ಧರ್ಮೇಂದ್ರ ಪ್ರಧಾನ್. ಯಾವಾಗ ನೀವು ನೀಟಲ್ಲಿ ಅವ್ಯವಹಾರ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ, ಅದು ಸರಿಯಾಗಲಿಲ್ಲ, ಅವ್ಯವಹಾರ ಇದೆ, ಲೀಕೇಜ್ ಆಗಿದೆ, ವಾರ್ಪುಟಲ್ಲಿ ಅವರನ್ನು ತೆಗೆದುಕೊಂಡು ಒಳಗೆ ಹಾಕಿ ಅಂತ ಹೇಳಿದೆ. ಒಳಗೆ ಹಾಕಿದ್ದು ಸೊಲ್ಯೂಷನ್ ಅಲ್ಲ. ಹೂ ಆರ್ ಆಲ್ ಇನ್ವಾಲ್ಡ್ ಇನ್ ದ್ಯಾಟ್? ಐ ಸೇ ಸೆಂಟ್ರಲ್ ಗವರ್ಮೆಂಟ್ ಎಲೋನ್ ಇನ್ವಾಲ್ಡ್ ಇನ್ ದ್ಯಾಟ್. ಅವರ ಅದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇಷ್ಟು ದೊಡ್ಡ ರೀತಿಯಲ್ಲಿ ಎಪಿಸೋಡ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಓನ್ಲಿ ಟ್ಯುಟೋರಿಯಲ್ಗಳಿಗೆ ಇವರಿಗೆ ಬೇಕಾದ ಜನರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ. ಇವರಿಗೆ ಯಾರು ಜನ ಬೇಕು? ಯಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದ್ದಾರೆ? ಯಾರು ಶ್ರೀಮಂತರು ಟ್ಯುಟೋರಿಯಲ್ ನಡೆಸ್ತಾರೆ? ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಈ ಒಂದು ಪೇಪರ್ ಲೀಕೇಜನ್ನು ಮಾಡಿ 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಏಟನ್ನು ಕೊಟ್ಟಿದ್ದಾರೆ. ಈವನ್ ದೆನ್ ದೇ ಹ್ಯಾವ್ ನಾಟ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ದಟ್ ಮೀನ್ಸ್ ಟು ಸೇ ಮೋಸ್ಟ್ irresponsible government in the center. ದೇ ಶುಡ್ ಇಮಿಡಿಯೇಟ್ಲಿ ಸ್ಟೆಪ್ ಡೌನ್ ಆಗಬೇಕಾಗಿತ್ತು. ವಿದ್ಯಾರ್ಥಿಗಳ ಪತ್ರಿಕೆ ಯಾವಾಗ ಪ್ರಶ್ನೆ ಪತ್ರಿಕೆ ಲೀಕೇಜ್ ಆಗಿದೆ ಅಂತೇಳುವ ಸುದ್ದಿ ಬಂದಾಗಲೇ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಬೇಕಾಗಿತ್ತು. ಅದನ್ನು ಬಿಟ್ಟು ಅದು ಅವರು ನಡೆಸುವುದು ಪರೀಕ್ಷೆ, ಇವರು ನಡೆಸುವುದು. ದೆನ್ ವೈ ಆರ್ ಯು ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ? ಲೀವ್ ಇಟ್ ಟು ದ ಸ್ಟೇಟ್ಸ್. ಅವರವರ ರಾಜ್ಯದಲ್ಲಿ ಅವರವರು ಎಕ್ಸಾಮಿನ್ ಮಾಡಿ ಅವರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಲಿ. ಕರ್ನಾಟಕ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಮೆಡಿಕಲ್ ಕಾಲೇಜ್ ಆಫ್ಟರ್ ತಮಿಳುನಾಡು. ಅಲ್ಲಿ 74 ಇದ್ದರೆ ನಮ್ಮಲ್ಲಿ 72 ಮೆಡಿಕಲ್ ಕಾಲೇಜಸ್ ಇನ್ ದ ಸ್ಟೇಟ್. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಅದರ ಬಗ್ಗೆ ನೀವು ಯಾಕೆ ತಕರಾರು ಎತ್ತುವುದಿಲ್ಲ, ಚರ್ಚೆ ಮಾಡುವುದಿಲ್ಲ ಅಂತ ನನ್ನ ಪ್ರಶ್ನೆ ಇದೆ. ರಾಜ್ಯ ಸರ್ಕಾರ ಏನು ಇವತ್ತು ತೀರ್ಮಾನ ತೆಗೆದುಕೊಂಡಿದೆ ಟು ಕಮ್ ಔಟ್ ಫ್ರಮ್ ದಿ ನೀಟ್ ಎಕ್ಸಾಮಿನೇಷನ್. ನಾವು ಹೊರಗೆ ಬರ್ತೀವಿ, ನಮಗೆ ನಮ್ಮದೇ ಆದ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.